ಬಟ್ ಏನಪ್ಪ ಅಂದ್ರೆ ಅಲ್ಲಿ ಮಿಷಿನ್ ಒಳಗಡೆ ಸ್ಕ್ಯಾನ್ ಮಾಡೋದು ಕಂಪ್ಲೀಟ್ ಅಂತ ನೋಡ್ತೀವಿ. ಮಾಡ್ಬಿಟ್ಟು ಮಾಡಿ ನವೆಂಬರ್ 5ನೇ ಪುನಃ 7ನೇ ತಿಂಗಳು ಪುನಃ 9ನೇ ತಿಂಗಳು ಮತ್ತೆ ಒಂದ್ಸಲ ಈಗ ನಮ್ಮಲ್ಲಿ ಪೇಷಂಟ್ ಎಲ್ಲ ಒಂದು ಸೆಕೆಂಡ್ ಆಗಲ್ಲ, ಇನ್ನೊಂದು ಸೆಕೆಂಡ್ಸ್ ಆಗುತ್ತೆ. ಒಂದು ವಾರ ಬಿಟ್ಟು ಅದ್ರದ್ದು ಇಮೇಜಸ್. ಸೊ ಎಲ್ಲ ಪೇಷಂಟ್ ಪ್ರತಿ ಸ್ಕ್ಯಾನಲ್ಲಿ ಈಗ ಆಲ್ಮೋಸ್ಟ್ ಈ ಪೇಷಂಟ್ ಆಲ್ಮೋಸ್ಟ್ 253 ಇಮೇಜಸ್ ಇದೆ ಅವ್ರ ಎಂಟಾಗಿ ಈಗ ನನಗೆ ಚೆಕ್ ಮಾಡಿದ್ರೆ ನನಗೆ ಇಮೇಜಸ್ ಬಂದಿದೆ. PG ಮತ್ತೆ ಫೀಮೇಲ್ ಪೆಲ್ವಿಸ್. ಫೀಮೇಲ್ ಪೆಲ್ವಿಸ್ ಏನಾಗುತ್ತೆ, ಎಕ್ಟೋಪಿಕ್ ಇರುತ್ತೆ, ಅವ್ರು ಸುಮ್ಮನೆ ಬ್ಲೀಡಿಂಗ್ ಏನು ಬರ್ತಾರೆ, ಸಾಕಿರುತ್ತೆ. ಫೀಮೇಲ್ ಪೆಲ್ವಿಸ್ ಇರುತ್ತೆ, ಮಿಕ್ಕಿದ ಅಬ್ಡಮನ್ ಅವೆಲ್ಲ ಇರಲ್ಲ. ಚೇಂಬರ್ ಅಲ್ಲಿ ಇದ್ದೀನಿ. ಇಲ್ಲ ಸರ್, ಅದು ಅವತ್ತಿನ ದಿನ ಯಾರ್ಯಾರ್ದಾಗಿದೆ ಎಲ್ಲ ಬಂದಿರುತ್ತೆ. ಮೇಲ್ಗಡೆ ಚೇಂಬರ್ ಬಂದ. ಯೂಶಲಿ ಪ್ರೆಗ್ನೆಂಟ್ ಪೇಷಂಟ್ಗೆಲ್ಲ ನಾವು ಅವ್ರ ಹಸ್ಬೆಂಡ್ ಏನು ಹೇಳಿದ್ದಾರೆ ಅಂದ್ರೆ ಅದು ನಾವು ರಿಪೋರ್ಟ್ ಕೊಡುವಾಗ ವಯಬಿಲಿಟಿಗೆ ಒಂದು ಫಾರ್ಮ್ಯಾಟ್ ಇದೆ, ಎಂಟಿಗೆ ಒಂದು ಫಾರ್ಮ್ಯಾಟ್ ಇದೆ, IGSಗೆ ಡಾಪ್ಲರ್, ಅದಕ್ಕೆ ಫಾರ್ಮ್ಯಾಟ್ಸ್ ಇದೆ. ನಾವು ಅದನ್ನ ಫಾರ್ಮ್ಯಾಟ್ ಬರಬೇಕು. ಈಗ ಪೆಲ್ವಿಸ್ ಎಲ್ಲ ಸರಿ ಆಲ್ಮೋಸ್ಟ್ ಮೋರ್ ದನ್ 120 130 ಇದೆ ಮೇಲೆ ಇದೆ. 170 ಕಳೆದ್ರೆ ಮಿಕ್ಕಿದೆಲ್ಲ ಪೆಲ್ವಿಸ್ ಆಗುತ್ತೆ. ಯಾವುದೇ OBG ಆಧಾರ್ ಕಾರ್ಡ್ ಜೊತೆಗೆ ಸ್ಕೂಲ್ದು ಫಸ್ಟ್ ಸ್ಟ್ಯಾಂಡ್ ಅಡ್ಮಿಷನ್ ಆಗ್ಬೋದು, 10th ಮಾರ್ಕ್ಸ್ ಆಗ್ಬೋದು, 10th ಓದಿಲ್ಲ 1ನೇ ಕ್ಲಾಸ್ ಅಂತ ಓದಿರುತ್ತೆ. ಏನೋ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ಏಜ್ ಪ್ರೂಫ್ಗೆ ನೀವು ವೋಟರ್ ID ತಗೊಂಡ್ರೆ 18 ವರ್ಷ ಒಳಗಡೆ ಒಂದೇ ಇದ್ರು ಕೂಡ ಅವನು ವೋಟರ್ ID ಕೊಡಲ್ಲ. ವೋಟರ್ ID ತಗೊಂಡು ಸಾಕು, ಕಂಪಲ್ಸರಿ ತಗೊಳ್ಳೇಬೇಕು. ಒಂದು ತಗೊಳ್ದಂತೆ ಅದನ್ನ ನೀವು ತಗೊಂಡ್ರೆ 18 ಇಯರ್ಸ್ ಕಂಪ್ಲೀಟ್ ಆದರೆ ನೀವು ಓಕೆ. ಅಕಸ್ಮಾತ್ ಬಿಲೋ 18 ಇಯರ್ಸ್ಗೆ ಇದರ ಡಾಕ್ಯುಮೆಂಟು ಕೊಟ್ಟರು, ಆಧಾರ್ ಕಾರ್ಡ್ ಕೊಟ್ಟರು, ಅವ್ರಿಗೆ ನಿಮ್ಗೆ ಗೊತ್ತಾಯಿತು 18 ವರ್ಷ ಒಳಗಡೆ ಇದೆ, ಶೀಸ್ ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು. ಅವ್ರಿಗೇನು ತೊಂದರೆ ಕೊಡ ಸ್ಕ್ಯಾನ್ ಮಾಡಿ ಕಳಿಸ್ತೀವಿ. ಬಟ್ ಆ ಡೀಟೇಲ್ಸ್ ಅಂತ ತಗೊಂಡು ಇಮಿಡಿಯೇಟ್ ಆಗಿ ಅವತ್ತೇ ವಿತ್ ರೈಟಿಂಗ್ ಅಲ್ಲಿ ನೀವು PH DA ಇನ್ಫಾರ್ಮ್ ಮಾಡಬೇಕು. ಇಂಥ ಕ್ವಶನ್ದು ಇಂಥ ಊರಿನ ಇದೆ, ಅವ್ರಿಗೆ ಬಿಲೋ 18 ಇಯರ್ಸ್ ಪ್ರೆಗ್ನೆಂಟ್ ಆಗಿದೆ, ನಾನು ಸ್ಕ್ಯಾನ್ ಲೆಟರ್ ಬಂದರೆ ನಾವು ಸ್ಕ್ಯಾನ್ ಮಾಡಿದ್ರೆ ಪ್ರೆಗ್ನೆಂಟ್ ಕನ್ಫರ್ಮ್ ಆಗಿದೆ, ಬಿಲೋ 18 ಏಜ್ ಇದೆ ಅಂತ ಇಮಿಡಿಯೇಟ್ ಆಗಿ ಮಾಡಬೇಕು. ಅದು ನಿಮ್ಮ ಜವಾಬ್ದಾರಿ. ಅದು ಮಾಡಲಿಲ್ವಾ, ಮಾಡಲಿಲ್ಲ ಅಂತಂದ್ರೆ ನಿಮಗೆ ಬಹಳ ಸಮಸ್ಯೆ ಆಗುತ್ತೆ. ನಿಮ್ದು ಸ್ಕ್ಯಾನ್ ಮಾಡಬೇಡಿ ಅಂತ ಹೇಳ್ತೀರಾ, ಸ್ಕ್ಯಾನ್ ಮಾಡಿ ಇನ್ಫಾರ್ಮ್ ಮಾಡಬೇಕು. ವಿತ್ ರೈಟಿಂಗ್ ಅಲ್ಲಿ ಮಾಡಿ ನೀವು ಕಾಪಿ ಇಟ್ಕೋಬೇಕು, ಅದಕ್ಕೊಂದು ಸಪ್ರೇಟ್ ಫೈಲ್ ಇಟ್ಕೊಳ್ಬೇಕು, ಮಾಡಿ ಇನ್ಫಾರ್ಮ್ ಮಾಡಬೇಕು. ಇನ್ಫಾರ್ಮ್ ಮಾಡಿದಂತೆ ಗೊತ್ತಿರ್ತದೆ, ಒಂದೊಂದು ದಿನ ಗೊತ್ತಾದ್ರೆ ಆಗ ಎಲ್ರಿಗೂ ಸಮಸ್ಯೆ ಆಗುತ್ತೆ. ಈಗ ನಿಮಗೆ ಗೊತ್ತು ಡಿಸ್ಟಿಕಲ್ಲಿ ಏನು ನಡೀತಿದೆ ಅಂತ. PCMDP ಪಾರ್ಕಲ್ಲಿ ಕ್ರಮ ಆಗುತ್ತೆ. ಏನೂ ಆಗಲ್ಲ, ಫಸ್ಟ್ ಲೈಸೆನ್ಸ್ ಗೊತ್ತಾಗುತ್ತೆ, ಸೆಕೆಂಡ್ ಇಮಿಡಿಯೇಟ್ ಮಾರ್ಕ್ಸ್ ಗೊತ್ತಾಗುತ್ತೆ, 3ನೇ ಮೇಲೆ ಎಕ್ಸ್ಪೈರ್ ಆಗುತ್ತೆ. ಯಾರು ಸ್ಕ್ಯಾನ್ ಮಾಡಿದ್ರು, ಯಾರು ಓನರ್ ಇದ್ದಾರೆ, ಇದ್ರ ಬಗ್ಗೆ ಎಕ್ಸ್ಪೈರ್ ಆಗುತ್ತೆ. ಈ ದಿನ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ನಾನು ಮತ್ತು ನಮ್ಮ ತಹಸೀಲ್ದಾರರು ಮತ್ತು ನಮ್ಮ ನೋಡಲ್ ಆಫೀಸರ್, ನಮ್ಮ PH ಮತ್ತು ನಮ್ಮ PDC ಶ್ರೀನಿವಾಸ್ ಡಯಾಗ್ನೋಸ್ಟಿಕ್ ಸೆಂಟರ್ ಮತ್ತು ಡಯಾಗ್ನೋಸ್ಟಿಕ್ ಸೆಂಟರ್ಗೆ ನಾವು ಭೇಟಿ ಮಾಡಿ ನಾವು ರ್ಯಾಂಡಮ್ ಆಗಿ ಒಂದಷ್ಟು ಚೆಕ್ ಮಾಡಿದ್ದೀವಿ. ಅಂದರೆ ಯಾವ್ಯಾವ ವರ್ಷದವರಿಗೆ ಸ್ಕ್ಯಾನಿಂಗ್ ಮಾಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ 18 ವರ್ಷ ಮತ್ತು 19 ವರ್ಷದವರಿಗೆ ಸ್ಕ್ಯಾನಿಂಗ್ ಮಾಡಿರುವಂಥ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿಲ್ಲ. ಮತ್ತು ಕೂಡ ಯಾರ್ಯಾರು 18 ವರ್ಷ 19 ವರ್ಷದವರಿಗೆ ಸ್ಕ್ಯಾನಿಂಗ್ ಮಾಡಿದ್ದಾರೆ ಅಂಥವ್ರಿಗೆ ಏಜ್ ಪ್ರೂಫ್ ಆಗಿ ಆಧಾರ್ ಕಾರ್ಡ್ನ ತಗೋಬೇಕು ಅಂತ ಹೇಳಿದ್ರು ಕೂಡ ಅಂತ ಹೇಳಿದ್ರು. ಅದೇ ರೀತಿ ಕೂಡ ಆಧಾರ್ ಕಾರ್ಡ್ನ ಕೂಡ ಅವ್ರು ಇಟ್ಕೊಂಡಿದ್ದಾರೆ.
ಮತ್ತು ಒಂದು ಕಳೆದ 6 ತಿಂಗಳಲ್ಲಿ ಎಷ್ಟು ಸ್ಕ್ಯಾನ್ ಆಗಿದೆ ಮತ್ತು ಅದು ಸಾಫ್ಟ್ವೇರ್ನಲ್ಲಿ ಅದು ಮ್ಯಾಚ್ ಬರ್ತಾ ಇದೆ ಅಂತೇಳಿ ಅದನ್ನು ಕೂಡ ನಾವು ಚೆಕ್ ಮಾಡಿದ್ವಿ. ಮತ್ತು ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ನೋಟಿಸ್ ಬೋರ್ಡಲ್ಲೆಲ್ಲ ಹಾಕಬೇಕು, ಆ ನೋಟಿಸ್ ಬೋರ್ಡೆಲ್ಲ ಹಾಕಿದ್ದೆಲ್ಲ ಪರಿಶೀಲನೆ ಮಾಡಿದ್ವಿ. ಮತ್ತು ಕೆಲವೊಂದು ನ್ಯೂನ್ಯತೆ ಇದೆ, ಅದು ಕೂಡ ಸರಿಪಡಿಸ್ಕೋಬೇಕು. 2 ಬಯೋಮೆಟ್ರಿಕ್ಸ್ ಇದ್ದರೆ ಅದು ಕೂಡ ನಾವು ಕೂಡ ಕೊಟ್ಟಿದ್ದೀವಿ. ಕಳೆದ 2 ವರ್ಷದ ಡಾಕ್ಯುಮೆಂಟ್ನು ಅವರು ಮ್ಯಾಂಡೇಟರಿ ಸ್ಟೋರೇಜ್ ಮಾಡಿರಬೇಕು ಅಂತ ಹೇಳಿದ್ದಾರೆ. ಅದು ಕೂಡ ಸ್ಟೋರೇಜ್ ಮಾಡಬೇಕಾದ್ರೆ ಇಟ್ಟಿದ್ದಾರೆ, ಅಥವಾ ನೀಟಾಗಿರಬೇಕು ಅಂತ ಕೂಡ ಹೇಳಿದ್ವಿ. ಮತ್ತು ಬಾಲಿಕಾ ಸಾಫ್ಟ್ವೇರ್ಲಿ ಏನು ಅಪ್ಡೇಟ್ ಮಾಡಿದ್ದಾರೆ ಮತ್ತು ಅದು ಅವರ ಸ್ಕ್ಯಾನಿಂಗ್ ಮಿಷನ್ ಏನಿದೆ ಅದು ಕೂಡ ರ್ಯಾಂಡಮ್ ಆಗಿ ಒಂದು ಲೆಕ್ಕ ಚೆಕ್ ಮಾಡಿದ್ವಿ. ಅದು ಕೂಡ ಕಳೆದ 6 ತಿಂಗಳಲ್ಲಿ ಏನಾಗಿದೆ ಅದನ್ನು ನೀಟಾಗಿ ಚೆಕ್ ಮಾಡಬೇಕು ಅಂತ ಹೇಳಿ ಡಾಕ್ಟರ್ಗೆ ಸೂಚನೆ ಮಾಡಿದ್ವಿ. ಇನ್ನು ಮಂಡ್ಯದಲ್ಲಿ ತುಂಬ ಬಯೋಮೆಟ್ರಿಕ್ ಸೆಂಟರ್ಗಳಿದೆ, ಅವ್ರನ್ನೂ ಕೂಡ ನಾವು ಅತಿ ಶೀಘ್ರದಲ್ಲೇ ನಾವು ಪರಿಶೀಲನೆ ಮಾಡಿ ನ್ಯೂನತೆ ಇದ್ದರೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಓಕೆ ಸರ್. ಎಲ್ಲ ಮಂಡ್ಯ ನಗರ ಮತ್ತು ನಮ್ಮ ಮಂಡ್ಯ ಉಪವಿಭಾಗದಲ್ಲಿರುವಂಥ ಎಲ್ಲ ಸ್ಕ್ಯಾನಿಂಗ್ ಸೆಂಟರ್ ಮಾಲೀಕರಿಗೆ ನಾವು ಈ ಮೂಲಕ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಬಹಳಷ್ಟು ಹೊಸ್ತಾಗಿ ಯಾರು ಕೂಡ ಈಗ ನಮ್ಮ ಗ್ರಾಮದಲ್ಲಿಲ್ಲ. ಆಲ್ರೆಡಿ ಸುಮಾರು ವರ್ಷದಿಂದ ಕೂಡ ಸ್ಕ್ಯಾನಿಂಗ್ ಸೆಂಟರ್ ನಡೀತಾ ಇದೆ. ಸುಮಾರು ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಅವಧಿ ಮೀರಿದ ಮೇಲೆ ಆನ್ಲೈನ್ ಅಪ್ಲಿಕೇಶನ್ ಆಗಿರೋದು ನಮ್ಮ ಗಮನಕ್ಕೆ ಏನು ಬಂದಿಲ್ಲ. ಕೆಲವು ಸಾರ್ವಜನಿಕರು ದೂರು ನೀಡಿದ್ದಾರೆ. ದಯಮಾಡಿ ಎಲ್ಲ ಮಾಲೀಕರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, 3 ತಿಂಗಳು ಮುಂಚಿತವಾಗಿ ನಿಮ್ದು ಏನು ಸ್ಕ್ಯಾನಿಂಗ್ ಸೆಂಟರ್ ಅವಧಿ ಮುಗಿದರೆ 3 ತಿಂಗಳು ಮುಂಚಿತವಾಗಿ ನೀವು ಆನ್ಲೈನ್ ನೀವು ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಆಗಿ ನೀವು ಮುಂಚಿತವಾಗಿ ನೀವು 1 ಗಂಟೆಯಿಂದ ಮುಂಚಿತವಾಗಿ ನೀವು ಲೈಸೆನ್ಸ್ನ ರಿನ್ಯೂ ಮಾಡ್ಕೋಬೇಕು. ಯಾವುದಾದ್ರೂ ಸೆಂಟ್ರಲ್ಲಿ ಲೈಸೆನ್ಸ್ ರಿನ್ಯೂ ಆಗದೇ ಮತ್ತು ಲೈಸೆನ್ಸ್ ಅವಧಿ ಮುಗಿದ ಮೇಲೆ ಏನಾದರೂ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ನಡೆಸ್ತಾ ಇರೋ ಕಂಡು ಬಂದರೆ ಅದ್ರ ಮೇಲೆ ನಾವು ಕಾನೂನು ರೀತಿಯಾದಂಥ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತೇಳಿ ಈ ಮೂಲಕ ಎಲ್ಲರೂ ಕೂಡ ಸೂಚನೆ ನೀಡ್ತೀವಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.